ಗಡಿಯಲ್ಲಿ ಪಾಕ್ ಸೇನೆ ಬಾಲ ಬಿಚ್ಚಿದ ತಕ್ಷಣವೇ ಕಟ್ ಮಾಡಲಾಗಿದೆ. ಪಾಕಿಸ್ತಾನ ಸೇನೆಯನ್ನ ಭಾರತೀಯ ಸೈನಿಕರು ಹಿಮ್ಮೆಟ್ಟಿಸಿದ್ದಾರೆ. ಅರ್ನಿಯಾ ಸೇನಾ ನೆಲೆಯನ್ನ ಗುರಿಯಾಗಿಸಿ ಪಾಕ್ ದಾಳಿ ಮಾಡಿತ್ತು. ಪಾಕ್ ಸೇನೆ ದಾಳಿ ಮಾಡ್ತಾ ಇದ್ದಂತೆ ವಾಯುಸೇನೆ ವಿಮಾನಗಳು ರಂಗಕ್ಕೆ ಇಳಿದಿದ್ದಾವೆ. ಯುದ್ಧ ರಂಗದಲ್ಲಿ ತಮ್ಮ ಹವಾ ತೋರಿಸ್ತಾ ಇದ್ದಾವೆ ವಿಮಾನಗಳು, ಭಾರತೀಯ ವಿಮಾನಗಳು. ರಫೇಲ್, ಸುದರ್ಶನ್ 30, ಮಿರಾಜ್ 2000. ಪಾಕಿಸ್ತಾನ ವಾಯು ಪ್ರದೇಶದಲ್ಲಿ ಐಎಎಫ್ ವಿಮಾನಗಳ ಅಬ್ಬರ ಜೋರಾಗಿ ನಡೀತಾ ಇದೆ. ಪಾಕಿಸ್ತಾನದ F-16 ಹೊಡೆದುರುಳಿಸಿದ ರಫೇಲ್ ಜೆಟ್. ಪಾಕ್ ಸೇನೆಗೆ ಸರಿಯಾಗಿ ಉತ್ತರವನ್ನ ಭಾರತೀಯ ಸೇನೆ ನೀಡ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಗಡಿಯಲ್ಲಿ ಪಾಕ್ ಸೇನೆಯ ಬಾಲ ಬಿಚ್ಚಿದ ತಕ್ಷಣವೇ ಆ ಬಾಲನ ಕಟ್ ಮಾಡಿ ಹಾಕಲಾಗಿದೆ. ಈಗ ಪಾಕ್ ಸೇನೆಯನ್ನ ಭಾರತೀಯ ಸೈನಿಕರು ಹಿಮ್ಮೆಟ್ಟಿಸಿದ್ದಾರೆ. ಪಾಕ್ ವಾಯು ಪ್ರದೇಶದಲ್ಲಿ ಐಎಎಫ್ ವಿಮಾನಗಳ ಅಬ್ಬರ ಜೋರಾಗಿದೆ. ಪಾಕ್ ಸೇನೆಯನ್ನ ಭಾರತೀಯ ಸೈನಿಕರು ಹಿಮ್ಮೆಟ್ಟಿಸಿದ್ದಾರೆ. ಇದು ಸರ್ವೇ ಸಾಮಾನ್ಯ. ಪಾಕ್ ವಾಯು ಪ್ರದೇಶದಲ್ಲಿ ಐಎಎಫ್ ವಿಮಾನಗಳ ಅಬ್ಬರ ಜೋರಾಗಿದೆ. ಮತ್ತೆ ಭಾರತದ ಎದುರು ನಿಮ್ಮ ಆಟ ನಡೆಯಲ್ಲ ಅನ್ನೋದನ್ನ ನಮ್ಮ ಭಾರತೀಯ ಸೈನಿಕರು ಈಗ ಪಾಕಿಸ್ತಾನಿ ಸೈನಿಕರಿಗೆ ಮತ್ತು ಪಾಕಿಸ್ತಾನಕ್ಕೆ ತಿಳಿಸಿ ಆಗಿದೆ. 8 ಮಿಸೈಲ್ಗಳ ಮುಖೇನ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿರೋದು ಪಾಪಿ ಪಾಕಿಸ್ತಾನ. ಭಾರತ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಈ ರೀತಿಯಾದಂತಹ ಕೃತ್ಯವನ್ನ ಮಾಡೋದಕ್ಕೆ ಮುಂದಾಗಿದೆ. ಈ ದಾಳಿಯ ಜವಾಬ್ದಾರಿಯನ್ನ ಅಥವಾ ನಾವೇ ದಾಳಿಯನ್ನ ಮಾಡಿದ್ದು ಅಂತ ಒಪ್ಕೊಳ್ಳೋ ಧೈರ್ಯವೂ ಕೂಡ ಈ ಪಾಪಿ ಪಾಕಿಸ್ತಾನಕ್ಕಿಲ್ಲ. ಭಯ, ನಾವು ಮಾಡಿಲ್ಲ ಅಂತ ಹೇಳ್ತಾರೆ ಪಾಕಿಸ್ತಾನದವರು. ಈ ಕ್ಷಣಕ್ಕೂ ಕೂಡ ಈ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತಾನೆ ಹೇಳ್ತಾರೆ. ಹಾಗಾದ್ರೆ ಇವರನ್ನ ಬಿಟ್ಟು ಇನ್ಯಾರು ಮಾಡೋದಕ್ಕೆ ಸಾಧ್ಯ? ಅಷ್ಟೊಂದು ಧೈರ್ಯ ಇದ್ರೆ, ಧೈರ್ಯವಂತರಾಗಿದ್ರೆ ನಾವೇ ಮಾಡಿದ್ದೀವಿ ಅಂತ ಒಪ್ಕೊಳ್ಬಹುದಲ್ಲ. ಆದ್ರೆ ಒಪ್ಕೊಳ್ಳುವಂತ ಧೈರ್ಯ ಪಾಕಿಸ್ತಾನಕ್ಕೆ ಯಾವ ಕಾಲಕ್ಕೂ ಬರೋದಿಲ್ಲ, ಬರೋದಕ್ಕೆ ಸಾಧ್ಯನೂ ಇಲ್ಲ. ನೋಡಿ, ಈಗ 8 ಮಿಸೈಲ್ಗಳನ್ನ ಹಾರಿಬಿಟ್ಟಿದೆ. ಡ್ರೋನ್ಗಳ ಮುಖೇನ ಜಮ್ಮು ಕಾಶ್ಮೀರ, ಪಂಜಾಬ್ ಮತ್ತು ರಾಜಸ್ಥಾನದ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿರೋದು. ದಾಳಿ ಆಗಿದೆ. ಇಷ್ಟೆಲ್ಲದರ ನಡುವೆ ನಾವೇ ದಾಳಿ ಮಾಡಿದ್ದು ಅಂತ ಪಾಕಿಸ್ತಾನ ಒಪ್ಕೊಳ್ಳುತ್ತಾ? ಇಲ್ಲ, ಒಪ್ಕೊಂಡಿಲ್ಲ ಪಾಕಿಸ್ತಾನ. ಪಾಕ್ ವಾಯು ಪ್ರದೇಶದಲ್ಲಿ ಐಎಎಫ್ ವಿಮಾನಗಳ ಅಬ್ಬರ ಜೋರಾಗಿದೆ ಮತ್ತು ಪಾಕ್ ಸೇನೆ ಭಾರತೀಯ ಸೈನಿಕರ ವಿರುದ್ಧ ಗುಂಡಿನ ಚಕಮಕಿ ಕೂಡ ನಡೆಸ್ತಾ ಇತ್ತು. ಗುಂಡಿನ ದಾಳಿಯನ್ನ ನಡೆಸ್ತಾ ಇತ್ತು ಪಾಕ್ ಸೇನೆ. ಆದ್ರೆ ಭಾರತೀಯ ಸೈನಿಕರು ಸುಮ್ಮನೆ ಬಿಟ್ಟು ಬಿಡ್ತಾರ? ನೀವೆಲ್ಲಿ ನಾವೆಲ್ಲಿ ಅಂತ ಹೇಳಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಭಾರತೀಯ ಸೈನಿಕರು ತೋರಿಸಿದ್ದಾರೆ. ಈಗ ಪಾಕಿಸ್ತಾನದ ಸೇನೆಯನ್ನ ಹಿಮ್ಮೆಟ್ಟಿಸುವಲ್ಲಿ ಭಾರತೀಯ ಸೈನಿಕರು ಯಶಸ್ಸು ಕಂಡಿದ್ದಾರೆ. ಪಾಕ್ನ ವಾಯು ಪ್ರದೇಶದಲ್ಲಿ ಐಎಎಫ್ ವಿಮಾನಗಳ ಅಬ್ಬರ ಜೋರಾಗಿದೆ. ಪಾಕಿಸ್ತಾನಿ ವಿಮಾನಗಳನ್ನ ಹೊಡೆದುರುಳಿಸಿದೆ ಭಾರತ. ಇದೇ ಸುದ್ದಿ ಬರ್ತಾ ಇರುತ್ತೆ. ಪಾಕಿಸ್ತಾನದ F-16 ವಿಮಾನ ಹೊಡೆದುರುಳಿಸಿದೆ ಭಾರತ. ಪಾಕಿಸ್ತಾನದ F-16 ವಿಮಾನ ಭಾರತದ ಜಲವಿದ್ಯುತ್ ಸ್ಥಾವರವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿತ್ತು ಪಾಕಿಸ್ತಾನ. ಪಾಕಿಸ್ತಾನಿ ವಿಮಾನಗಳನ್ನ ಭಾರತ ಹೊಡೆದು ಹಾಕಿದೆ. ಈಗ ಪಾಕಿಸ್ತಾನದ F-16 ವಿಮಾನವನ್ನ ಹೊಡೆದಾಕುವಲ್ಲಿ ಭಾರತ ಯಶಸ್ವಿಯಾಗಿದೆ. ನೋಡಿ, ಪಾಕಿಸ್ತಾನದ F-16 ವಿಮಾನಕ್ಕೆ ಭಾರತದ ರಫೇಲ್ ಯುದ್ಧ ವಿಮಾನ ಕೌಂಟರ್ ಕೊಟ್ಟಿದೆ. ಗಡಿಯಲ್ಲಿ ತೀವ್ರ ಶೆಲ್ಲಿಂಗ್ ನಡೆಸ್ತಾ ಇರುವ ಪಾಕಿಸ್ತಾನ ಸೇನೆ ಭಾರತದ ಗಡಿಯಲ್ಲಿರುವ ಕುಪ್ವಾರಾದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾಕಿಸ್ತಾನಿ ವಿಮಾನಗಳನ್ನ ಭಾರತ ಒಂದು ಕಡೆ ಹೊಡೆದು ಹಾಕ್ತಾ ಇದೆ. ಪಾಕಿಸ್ತಾನದ F-16 ವಿಮಾನವನ್ನ ಭಾರತದ ಬಳಿ ಇರುವಂತಹ ರಫೇಲ್ ಯುದ್ಧ ವಿಮಾನ ಹೊಡೆದು ಹಾಕುವಲ್ಲಿ ಯಶಸ್ವಿ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಭಾರತ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿತ್ತು. ಪಾಕಿಸ್ತಾನವನ್ನ ನಲುಗಿಸುವಲ್ಲೂ ಕೂಡ ಯಶಸ್ವಿಯಾಗಿತ್ತು. ಬಹಳ ಪ್ರಮುಖವಾಗಿ ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಕ್ಷಿಪಣಿಯನ್ನ ಉಡಾಯಿಸಲಾಗಿತ್ತು, ಏರ್ ಡಿಫೆನ್ಸ್. ಅದಾದ ನಂತರ ಕರಾಚಿಯಲ್ಲಿ ದಾಳಿ ಆಯಿತು. ಹೀಗೆ ಪಾಕಿಸ್ತಾನದ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾರತ ನುಗ್ಗಿ ಹೊಡೆದಾಯಿತು. ಇದೆಲ್ಲದರ ನಡುವೆ ಇವತ್ತು ರಾತ್ರಿ
ಪಾಕಿಸ್ತಾನ ಈ ರೀತಿಯಾದಂಥ ನರಿ ಬುದ್ಧಿಯನ್ನ ತೋರಿಸುತ್ತೆ ಅಂತ ಹೇಳಿ ಅಂದಾಜು ಮಾಡಲಾಗಿತ್ತು. ಅದರಂತೆ ಕತ್ತಲಾಗ್ತಾ ಇದ್ದಂತೆ ತನ್ನ ನರಿ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸಿದೆ. ಪಾಕಿಸ್ತಾನದಿಂದ 8 ಮಿಸೈಲ್ಗಳನ್ನ ಭಾರತದತ್ತ ಹಾರಿಸಿದೆ ಪಾಕಿಸ್ತಾನ. ಆದ್ರೆ ಅದು ಸಕ್ಸಸ್ ಆಯ್ತಾ? ಇಲ್ಲ. ಗಮನಿಸ್ತಾ ಇದ್ದೀವಿ, ಪಾಕಿಸ್ತಾನದ 3 ವಿಮಾನಗಳನ್ನ ಈಗ ಭಾರತ ಹೊಡೆದು ಉರುಳಿಸಲಾಗಿದೆ. ಪಾಕಿಸ್ತಾನದ ವಿಮಾನಗಳನ್ನ ಭಾರತ ಅಂತೂ ಹೊಡೆದು ಹಾಕಿದೆ. ಈಗ ಬರ್ತಾ ಇರುವಂತ ಮಾಹಿತಿ, ಪಾಕಿಸ್ತಾನದ F-16 ವಿಮಾನವನ್ನ ಹೊಡೆದು ಹಾಕಿದೆ ಈಗ ಭಾರತ. ಪಾಕಿಸ್ತಾನದ 3 ವಿಮಾನಗಳನ್ನ ಆಲ್ರೆಡಿ ಹೊಸಕ್ಕೆ ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ.